ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಸುವಕ್ಕೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ನಿತ್ಯಂ ಸದಾ ಪ್ರಿಯತಮಂ ನಮಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರುನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 16ನೇ ಅಧ್ಯಾಯದ 23ನೇ ಶ್ಲೋಕ. ಅದರ ಅರ್ಥ ಆಗಬೇಕಿದೆ. ಹೌದಾ? ಆಗಿದೆ, ಅರ್ಥ ಆಗಿದೆ ಅನಿಸುತ್ತೆ. ಶುರು ಆಗಬೇಕು. ಹೌದು, 24 ಕೊನೆ ಶ್ಲೋಕ ಶುರು ಆಗಬೇಕು. ಕೊನೆ ಶ್ಲೋಕ. ಕೃಷ್ಣ ಆಸುರಿ ಸ್ವಭಾವ ಏನು, ಸಾತ್ವಿಕ ಸ್ವಭಾವ ಏನು, ಅದರಲ್ಲೂ ವಿಶೇಷವಾಗಿ ಆಸುರಿ ಸ್ವಭಾವವನ್ನು ವಿಸ್ತಾರವಾಗಿ ಹೇಳ್ತಾ, ಯಾಕೆ ಅಂತಂದರೆ ಆಸುರಿ ಸ್ವಭಾವದವ್ರದ್ದೇನೇ ಕಂಪ್ಲೇಂಟ್ ಬಹಳ, ಅವರೇ ಕಾರ್ಬಾರ ಮಾಡೋದು ಬಹಳ. ಆದ್ದರಿಂದ ಅದನ್ನೇ ವಿಸ್ತಾರವಾಗಿ ಹೇಳ್ತಾ ಇಂಥದ್ದನ್ನು ಬಿಡಬೇಕು. ಅದರಲ್ಲೂ ಈ ನರಕಕ್ಕೆ ಮೂಲ ಕಾರಣವಾದಂತಹ ಕಾಮ, ಕ್ರೋಧ, ಲೋಭ, ಈ ಮೂರನ್ನು ನಿಯಮೇನ ಬಿಡಲೇಬೇಕು ಅಂತ ಹೇಳಿದರು. ಈಗ ಹಾಗಾದರೆ ಹಿಂದಿನ ಶ್ಲೋಕದಲ್ಲಿ ಎಲ್ಲವನ್ನು ಬಿಟ್ಟರೂ ಕೂಡ ಕಾಮಕ್ರೋಧ ಲೋಭವನ್ನು ಬಿಟ್ಟು ನನಗೆ ಹೇಗೆ ಬೇಕು ಹಾಗಿರ್ತೇನೆ ಅಂತಂದರೆ ಸಾಧ್ಯ ಇಲ್ಲ. ಶಾಸ್ತ್ರ ವಿಧಿಯನ್ನು ಅದನ್ನು ಹೊರತುಪಡಿಸಿ, ಶಾಸ್ತ್ರದಲ್ಲಿ ಏನು ವಿಧಿವಿಧಾನಗಳನ್ನು ಮಾಡಿದೆಯೋ ಶಾಸ್ತ್ರ, ಅದನ್ನು ಹೊರತುಪಡಿಸಿ ಸ್ವಚ್ಛಂದವಾದ ಒಂದು ಆಚರಣೆ ಅದು ಸರಿಯಲ್ಲ. ಐಹಿಕವಾಗಿಯೂ ಕೂಡ ಸುಖವನ್ನು ತಂದು ಕೊಡೋದಿಲ್ಲ, ಮೋಕ್ಷವು ಅಂತೂ ಸರಿಯೇ ಸರಿ, ಅದು ಸಿಗೋದೇ ಇಲ್ಲ ಅಂತ ಹೇಳಿದ್ದ. ಹಾಗಾದರೆ ಯಾರು ಸಾಧಕರು ಅಂತಿರ್ತಾರೋ ಅವರಿಗೆ ಶಾಸ್ತ್ರವೇ ಪ್ರಮಾಣ ಅಂತ ಹೇಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ. ಆದ್ದರಿಂದ ಶಾಸ್ತ್ರವನ್ನು ಹೊರತುಪಡಿಸಿ ನಾವೇನಾದರೂ ಇದ್ವಿ ಅಂತಾದರೆ ಅದು ನಮಗೆ ಉತ್ತಮವಾದ ಗತಿಯನ್ನು ತಂದುಕೊಡೋದಿಲ್ಲ. ಆದ್ದರಿಂದ ನಿನಗೆ ಅರ್ಜುನ ಶಾಸ್ತ್ರವೇ ಪ್ರಮಾಣ ಅಪ್ಪ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ. ಯಾವುದಕ್ಕೆ? ಇದು ಕಾರ್ಯ, ಇದು ಅಕಾರ್ಯ, ಇದು ಮಾಡುವಂಥದ್ದು, ಇದು ಕ್ಷತ್ರಿಯ ಧರ್ಮಕ್ಕೆ ಉಚಿತವಾದದ್ದು, ಇದು ಬ್ರಾಹ್ಮಣ ಧರ್ಮಕ್ಕೆ ಉಚಿತವಾದದ್ದು ಅನ್ನೋದು ಎಲ್ಲವೂ ಕೂಡ ಶಾಸ್ತ್ರದಲ್ಲಿ ಇದೆಪ್ಪ, ವಿಧಿವಿಧಾನಗಳಿದೆ. ಆದ್ದರಿಂದ ಅದಕ್ಕೆ ಅನುಗುಣವಾಗಿಯೇನೇ ನಾವು ಹೋಗಬೇಕು. ಒಂದು ವೇಳೆ ಅದಕ್ಕೆ ಅನುಗುಣವಾಗಿಯೇ ನಾವು ಹೋಗಬೇಕು. ಆದ್ದರಿಂದ ಶಾಸ್ತ್ರ ವಿಧಿಯಲ್ಲಿ ಏನು ಹೇಳಿದ್ದಾರೆ ಅದನ್ನು ನಾವು ತಿಳಿದುಕೊಂಡು ಕರ್ಮಗಳನ್ನು ನೀನು ಮಾಡು ಅವನಿಗೆ ಹೇಳುವ ಮೂಲಕ ಇಡೀ ಪ್ರಪಂಚಕ್ಕೆ ಹೇಳ್ತಾ ಇದ್ದಾನೆ. ಬರೀ ಸ್ವಚ್ಛಂದವಾದ ಕರ್ಮಾಚರಣೆ ಅಲ್ಲ, ಇದು
ಈ ಸಮಯದಲ್ಲಿ ಕಾರ್ಯವಾದದ್ದು, ಇದು ಈ ಸಮಯದಲ್ಲಿ ಕಾರ್ಯ ಅಲ್ಲ. ವಿವೇಕಿಯಾದವನಿಗೆ ಶಾಸ್ತ್ರವೇ ಪ್ರಮಾಣ ಆಗುತ್ತಪ್ಪ. ಶಾಸ್ತ್ರವನ್ನು ಉಲ್ಲಂಘಿಸಿದರೆ ದೋಷ ಇದೆ. ಆದ್ದರಿಂದ ನೀನು ಶಾಸ್ತ್ರದ ಪ್ರಕಾರ ಕೆಲಸವನ್ನ ಮಾಡು. ಕ್ಷತ್ರಿಯನಾದ ನೀನು ಈಗ ಯುದ್ಧವೇ ನಿನ್ನ ಧರ್ಮ, ಆದ್ದರಿಂದ ಯುದ್ಧವನ್ನ ಮಾಡು ಅಂತ ಅಲ್ಲಿ ಪರ್ಯವಸಾನ ಮಾಡ್ತಾ ಇದ್ದಾನೆ ಕೃಷ್ಣ. ಅರ್ಥ ಬರ್ಕೊಳ್ಳಿ. ತೇ ನಿನಗೆ, ಕಾರ್ಯಕಾರ್ಯ ವ್ಯವಸ್ಥಿತೌ, ಕಾರ್ಯಕಾರ್ಯ ವ್ಯವಸ್ಥಿತೌ, ಇದು ಕಾರ್ಯ, ಇದು ಅಕಾರ್ಯ. ಇದು ಕಾರ್ಯ, ಇದು ಅಕಾರ್ಯ ಎಂಬ ವ್ಯವಸ್ಥೆಯನ್ನು ತಿಳಿಯಲು, ಶಾಸ್ತ್ರಂ, ಶಾಸ್ತ್ರವೇ ಪ್ರಮಾಣಂ, ಪ್ರಮಾಣವು. ಶಾಸ್ತ್ರಂ, ಶಾಸ್ತ್ರವೇ ಪ್ರಮಾಣಂ, ಪ್ರಮಾಣವು. ತಸ್ಮಾತ್, ಆದ್ದರಿಂದ, ತಸ್ಮಾತ್ ಆದ್ದರಿಂದ, ಶಾಸ್ತ್ರವಿಧಿನಾ ಉಕ್ತಂ, ಶಾಸ್ತ್ರವಿಧಿನಾ ಉಕ್ತಂ, ಶಾಸ್ತ್ರದಲ್ಲಿ ಹೇಳಿರುವುದನ್ನು, ಶಾಸ್ತ್ರದಲ್ಲಿ ಹೇಳಿರುವುದನ್ನು ಶಾಸ್ತ್ರದ ವಿಧಿಯಲ್ಲಿ ಹೇಳಲ್ಪಟ್ಟದ್ದನ್ನು ಜ್ಞಾತ್ವಾ ತಿಳಿದು, ಕರ್ಮ, ಕರ್ಮವನ್ನು, ಕರ್ಮ, ಕರ್ಮಗಳನ್ನು, ಕರ್ತುಮಿಹಾರ್ಹಸಿ, ಮಾಡಲು ಶಕ್ಯನಾಗಿದ್ದಿ, ಮಾಡಲು ಶಕ್ಯನಾಗಿದ್ದಿ.
ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ದೈವಾಸುರಸಂಪದ್ವಿಭಾಗೋ ಯೋಗೋ ನಾಮ ಷೋಡಶೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ, ಮುಂದಿನಕ್ಕೆ ಹೋಗೋಣ. ಸರಿ, ಮುಂದೆ ಹೋಗೋಣ. ಇದಕ್ಕೆ ಈ ಒಂದು ಶಾಸ್ತ್ರ ವಿಧಿಯನ್ನು ಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದೆ ಅರ್ಜುನ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಯೇ ಶಾಸ್ತ್ರ ವಿಧಿ ಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಅಲ್ಲ ಕೃಷ್ಣ, ಏನೋ ಜ್ಞಾನಿಗಳು ತಿಳಿದುಕೊಂಡು ಬಿಡ್ಬೋದಪ್ಪ ಶಾಸ್ತ್ರದ ವಿಧಿಯಲ್ಲಿ. ನಮ್ಮಂತಹ ಅಜ್ಞಾನಿಗಳು ಏನು ಮಾಡೋಣ? ನಮಗೋಸ್ಕರ ಪ್ರಶ್ನೆ ರೀ. ಎಲ್ಲರೂ ತಿಳಿಲಿಕ್ಕಾಗ್ತದ ಶಾಸ್ತ್ರದ ವಿಧಿಯನ್ನು? ಇಂಚಿಂಚನೂ ತಿಳಿಲಿಕ್ಕಾಗತ್ತಾ? ಆದರೆ ನಮ್ಮಲ್ಲಿ ಶ್ರದ್ಧೆ ಇಲ್ಲ ಅಂತ ಹೇಳಿಕ್ಕಾಗೋದು. ಶ್ರದ್ಧೆ ಇದೆ ನಮಗೆ. ಗುರು ಹಿರಿಯರು ಹೇಳಿಕೊಟ್ಟಂತಹ ಪೂಜಾ ವಿಧಿವಿಧಾನಗಳನ್ನೆಲ್ಲ ಅದನ್ನೆಲ್ಲ ಮಾಡ್ತೇವೆ. ಶಾಸ್ತ್ರದಲ್ಲಿ ಇನ್ನೂ ಹೇಳಿದ್ದಾರೆ, ಅದರ ಬಗ್ಗೆ ಗೊತ್ತಿಲ್ಲ ನಮಗೆ. ನಮ್ಮ ದೊಡ್ಡವರು ಹೇಳಿದವರು, ಗುರುಗಳು ಹೇಳಿದವರು ಅನ್ನೋ ಒಂದು ಮಾತಿನಿಂದ ನಾವು ಮಾಡ್ತಾ ಬರ್ತಾ ಇದ್ದೇವೆ. ಹೌದಾ? ಶ್ರದ್ಧೆ ಇದೆ. ಶ್ರದ್ಧೆಯಿಂದಾಗಿ ನಾವು ಹೋಮ ಮಾಡ್ತೇವೆ, ಹವನ ಮಾಡ್ತೇವೆ, ದಾನ ದಕ್ಷಿಣೆಯನ್ನು ಕೊಡ್ತೇವೆ. ಇನ್ನೂ ವಿಧಿವಿಧಾನಗಳಲ್ಲಿ ಇದೆ ಶಾಸ್ತ್ರದಲ್ಲಿ. ಬ್ರಾಹ್ಮಣರನ್ನು ಹೇಗೆ ನಾವು ಪೂಜೆ ಮಾಡಬೇಕು ಅನ್ನೋದು ಅವೆಲ್ಲ ಗೊತ್ತಿಲ್ಲ ನಮಗೆ. ಆದರೆ ಶ್ರದ್ಧೆಯಿಂದ ಮಾಡ್ತೇವಲ್ಲಪ್ಪ. ಆ ಶ್ರದ್ಧೆಯಿಂದ ಮಾಡುವಂತಹ ಶಾಸ್ತ್ರದ ವಿಧಿಯನ್ನು ತಿಳಿಯದೇ ಇರುವಂತಹ ಜನರೇನಿದ್ದಾರೆ, ಅವರು ಮಾಡುವಂತಹ ಕರ್ಮ ಏನಿದೆ, ಶಾಸ್ತ್ರದ ವಿಧಿಯಿಂದ ಅಪೂರ್ವಕವಾದ, ಶಾಸ್ತ್ರದ ವಿಧಿಯಿಂದ ತಿಳಿಯಲ್ಪಡದೇ ಇರುವಂತಹ, ಕೇವಲ ಶ್ರದ್ಧೆಯಿಂದ ಸಹಿತವಾದ, ಶಾಸ್ತ್ರದ ವಿಧಿಜ್ಞಾನರಹಿತವಾದ, ಕೇವಲ ಶ್ರದ್ಧೆಯಿಂದ ಸಹಿತವಾದ ಒಂದು ಕರ್ಮ ಏನಿದೆ ಹೇ ಕೃಷ್ಣ, ಆ ಕರ್ಮ ಸಾತ್ವಿಕವೋ ರಾಜಸವೋ ತಾಮಸವೋ? ಅರ್ಥ ಆಯ್ತಾ? ಪ್ರಶ್ನೆ ಏನಂತ ಅರ್ಥ ಆಯ್ತಾ? ಅರ್ಥ ಆಯ್ತು ಆಚಾರ್ಯ. ನಮ್ ತರ ಹೌದಾ? ಶ್ರದ್ಧೆಯಿಂದ ಹೇಳಿ. ಅದೇ, ನಮಗೆ ಕೆಲವು ವಿಚಾರಗಳಲ್ಲಿ ಶಾಸ್ತ್ರ ಸಮ್ಮತ ವಿಚಾರ ತಿಳಿದಿರಲ್ಲ, ಹೇಳಿದ್ದನ್ನ ಶ್ರದ್ಧೆಯಿಂದ ಮಾಡಿರ್ತೀವಿ. ಇದು ರಾಜಸನೋ ನೋಡಿ, ನಮಗೋಸ್ಕರನೇ ಕೇಳಿದ್ದಾನೆ ಅವನು. ಹೌದು, ನಮ್ಮಂತವ್ರಿಗೆ ಕೇಳಿರೋದು. ಎಷ್ಟು ಅದ್ಭುತ ಪ್ರಶ್ನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಹೌದು ನೋಡಪ್ಪ, ನೀನು ಶ್ರದ್ಧೆ ಅಂತ ಹೇಳ್ದಲ್ಲ, ಆ ಶ್ರದ್ಧೆಯಲ್ಲೂ 3 ವಿಧ. ಸರಿನಾ? ಶ್ರೀ ಭಗವಾನುವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜಾ ಸಾತ್ವಿಕೀ ರಾಜಸೀ ಚೈವ ತಾಮಸೀ ಚೇತಿ ತಾಂ ಶೃಣು. ಹೌದಪ್ಪ ಅರ್ಜುನ, ಕ್ಷಮಿಸ್ರಿ, ನಾನು ಅದರ ಅರ್ಥವನ್ನೇ ಹೇಳಿಲ್ಲ. ಸರಿ, ಇದಾದ್ಮೇಲೆ ಅದರ ಅರ್ಥವನ್ನು ಹೇಳ್ತೇನೆ. ನನಗೆ ಈ ಶ್ಲೋಕವನ್ನು ಬೇಗ ಹೇಳಿಬಿಡ್ಬೇಕು ಅಂತ ಮನಸ್ಸಲ್ಲಿತ್ತು. ಸರಿ, ಹಾಂ. ಸಾತ್ವಿಕೀ ರಾಜಸೀ ಚೈವ
ತಾಮಸಿ ಚೇತಿ ತಾಂ ಶೃಣು. ಅರ್ಜುನ ಹೌದಪ್ಪ, ಇಲ್ಲ ಅಂತ ಹೇಳಿಲ್ಲ. ಏನೋ ಶಾಸ್ತ್ರ ವಿಧಿಜ್ಞಾನರಹಿತವಾದ ಶ್ರದ್ಧೆ ಸಹಿತವಾದ ಒಂದು ಕರ್ಮ ಏನಿದೆ, ಆ ಕರ್ಮ ಸಾತ್ವಿಕ ರಾಜಸ ತಾಮಸ ಯಾವಾಗ ಆಗತ್ತೆ ಅಂತಂದ್ರೆ ಶ್ರದ್ಧೆಯಲ್ಲಿ 3 ವಿಧ ಇದ್ದಾಗ. ಹೌದು, ಶ್ರದ್ಧೆಯಲ್ಲೂ ಕೂಡ 3 ವಿಧ ಇದೆ. ಈ ಶ್ರದ್ಧೆ ಏನಿದೆ ಜೀವನ ಸ್ವಭಾವದಿಂದ ಹುಟ್ಟಿರುವಂಥದ್ದು, ಜೀವನ ಸ್ವಭಾವಕ್ಕೆ ನಿಮಿತ್ತವಾದದ್ದು ಶ್ರದ್ಧೆ. ಒಂದೇ ನಿಮಿಷ, ಸ್ವಲ್ಪ ಬರ್ತೇನೆ. ಈ ಒಂದು ಶ್ರದ್ಧೆ ಏನಿದೆ ಅದು 3 ವಿಧವಾದದ್ದು. ಎನ್ನಿಮಿತ್ತವಾಗಿ ಆ ಶ್ರದ್ಧೆಯಲ್ಲಿ 3 ವಿಧ ಅಂತಂದರೆ ಜೀವನ ಸ್ವಭಾವಕ್ಕೆ ಅನುಗುಣವಾಗಿ. ಜೀವನ ಸ್ವಭಾವ ಸಾತ್ವಿಕವಾಗಿದ್ದರೆ ಸಾತ್ವಿಕ ಶ್ರದ್ಧೆ, ರಾಜಸ ರಾಜಸ ಶ್ರದ್ಧೆ, ತಾಮಸ ತಾಮಸ ಶ್ರದ್ಧೆ. ಇಷ್ಟೇ ಅರ್ಜುನ. ನೀನು ಶ್ರದ್ಧೆಯಿಂದ ಮಾಡುವ ಆ ಶಾಸ್ತ್ರವಿಧಿಜ್ಞಾನ ರಹಿತವಾದ ಶ್ರದ್ಧೆ ಸಹಿತವಾದ ಕರ್ಮ ಬಗ್ಗೆ ಕೇಳಿದೆ ನೀನು. ಆ ಕರ್ಮ ಎಷ್ಟು ವಿಧ, ಅದು ಸಾತ್ವಿಕವೋ ರಾಜಸವೋ ತಾಮಸವೋ ಅಂತ. ಹೌದು, ಆ ಕರ್ಮದಲ್ಲಿ ಸಾತ್ವಿಕ ರಾಜಸ ತಾಮಸ ಎನ್ನುವುದು ಬರ್ತದೆ ಯಾವಾಗ ಶ್ರದ್ಧೆಯಲ್ಲಿ 3 ವಿಧ ಇದೆಯಪ್ಪ. ಶ್ರದ್ಧೆಯು ಸಾತ್ವಿಕವಾದ ಶ್ರದ್ಧೆ ಆಗಿದ್ರೆ ಅದರಿಂದ ಮಾಡುವಂತಹ ಕರ್ಮ ಸಾತ್ವಿಕ ಕರ್ಮ. ರಾಜಸವಾಗಿದ್ರೆ ಶ್ರದ್ಧೆ ರಾಜಸ ಕರ್ಮ, ತಾಮಸ ಶ್ರದ್ಧೆಯಾಗಿದ್ರೆ ತಾಮಸ ಕರ್ಮ. ಅಷ್ಟೇ, ಅದರಲ್ಲಿ 2 ಮಾತಿಲ್ಲ. ಆದ್ದರಿಂದ ಅರ್ಜುನ ಹೀಗೆ ಇದೆ, ಅದರ ಬಗ್ಗೆ ನಾನು ಇನ್ನೂ ಹೇಳ್ತೇನೆ, ಅದರ ಪ್ರಕಾರಗಳನ್ನು ಹೇಳ್ತೇನೆ, ಕೇಳು ಅಂತ ಹೇಳ್ತಾ ಇದ್ದಾನೆ. ಮೊದಲನೆಯ ಶ್ಲೋಕದ ಅರ್ಥ ಬರ್ಕೊಳ್ಳಿ. ಯೇ ಯಾರು, ಯೇ ಯಾರು, ಶಾಸ್ತ್ರವಿಧಿಂ ಉತ್ಸೃಜ್ಯ, ಶಾಸ್ತ್ರವಿಧಿಂ ಉತ್ಸೃಜ್ಯ ಶಾಸ್ತ್ರದ ವಿಧಿಯನ್ನು ಅರಿಯದೆ, ಶಾಸ್ತ್ರದ ವಿಧಿಯನ್ನು ಅರಿಯದೆ ಶ್ರದ್ಧಯಾನ್ವಿತಾಃ, ಶ್ರದ್ಧೆಯಾನ್ವಿತಾಃ ಕೇವಲ ಶ್ರದ್ಧೆಯಿಂದಲೇ, ಕೇವಲ ಶ್ರದ್ಧೆಯಿಂದ ಕೂಡಿದವರಾಗಿ ಅಂತ ಬರ್ಕೊಳ್ಳಿ. ಕೇವಲ ಶ್ರದ್ಧೆಯಿಂದಲೇ ಯಜಂತೆ ಯಾಗವನ್ನು ಮಾಡುವವರ, ಯಜಂತೆ
ಯಾಗವನ್ನು ಮಾಡುವವರ ತೇಷಾಂ ಅವರ ಕಾನಿಷ್ಠ ಕ್ವಶನ್ ಮಾರ್ಕ್ ನಿಷ್ಠೆ ಯಾವ ರೀತಿ ಇರುತ್ತದೆ? ಕೃಷ್ಣ, ಎಲೆ ಕೃಷ್ಣನೇ, ಸತ್ವಂ ಸಾತ್ವಿಕವೋ, ರಜಃ ರಾಜಸವೋ, ತಮಃ ತಾಮಸವೋ. ಸತ್ವಂ ಸಾತ್ವಿಕವೋ, ರಜಃ ರಾಜಸವೋ, ತಮಃ ತಾಮಸವೋ. ಪ್ರಶ್ನೆ ಇದ್ರೆ ಕೇಳಿ, ಮುಂದೆ ಹೋಗೋಣ. ಹರೇ ನಮಃ. ನಮಸ್ಕಾರ ಆಚಾರ್ಯ. 95% ನಮ್ಮಂತ ಅವರು ಗುರುಕುಲದಲ್ಲಿ ಡ್ಯೂಟಿ ಮಾಡಿಲ್ದೇರೆ ಶಾಸ್ತ್ರ ವಿಧಾನ ಗೊತ್ತಿರಲ್ಲ ನಮ್ಗೆ. ಅದೇನೋ ನಿಮ್ಮನ್ನು ನೋಡ್ಕೊಂಡು, ಜೋಶಿ ಆಚಾರ ನೋಡ್ಕೊಂಡು, ಪ್ರಹ್ಲಾದಾಚಾರ ನೋಡ್ಕೊಂಡು ಏನೋ ಕಲ್ತ್ಕೊಂಡಿರ್ತೀವಿ ಅಷ್ಟೇ. ಅಲ್ಲರಿ, ಯಾರ್ಯಾರು ಗುರುಕುಲದ ಓದಿರ್ತಾರೋ ಎಲ್ಲರೂ ಬಲ್ಲವರು ಅಂತ ಹೇಳಿಕ್ ಸಾಧ್ಯವೇ ಇಲ್ಲ. ಎಷ್ಟು ಓದಿದ್ರು ಕಡಿಮೆನೆ. ಅರೆ ನಮ್ಗಿಂತ ಎಲ್ಲ ನಯ, ನನಗೆ ಏನೂ ಗೊತ್ತಿಲ್ಲ, ಕೈ ಎತ್ತಿ ಹೇಳಬಲ್ಲೆ. ನಿಮ್ಗೇನು ಗೊತ್ತಿಲ್ಲ ಅಂದ್ಬಿಟ್ರೆ ನಮಗೆ ಗೋವಿಂದ. ಒಟ್ಟಾರೆ ಅದಕ್ಕೋಸ್ಕರ ಕಲಿಯೋದು ಬಹಳಷ್ಟಿದೆ, ಅನುಷ್ಠಾನಕ್ಕೆ ತರೋದು ಬಹಳಷ್ಟಿದೆ. ಹೌದು. ಬಟ್ ಅದಕ್ಕೋಸ್ಕರನೇ ಈ ಹೋಮ ಯಜ್ಞ ಎಲ್ಲ ಮಾಡುವಾಗ ಆಚಾರ್ಯ ಮುಖೇನ ಮಾಡ್ತೀವಲ್ಲ ಅಂತ ಅದು ಹೇಳ್ತಾರೆ. ಅದು ಪ್ರಶ್ನೆ. ಅವ್ರ ಗೊತ್ತಿರೋದೋ ಬೆಳತೋ ಅವ್ರ ಮೇಲೆ ಬಿಟ್ಬಿಡೋದು ಅಷ್ಟೇ. ಧನ್ಯವಾದ ಆಚಾರ್ಯ. ಮತ್ತೆ ಎಲ್ರು ಕ್ಷಮಿಸಿ, ಸ್ಲೈಟ್ಲಿ ಡಿಸ್ಟರ್ಬಿಂಗ್ ಥಾಟ್. ಇದಿಷ್ಟು ಕೇಳ್ತಾ ಇರೋವಾಗ ಇದು ಮೋಕ್ಷ ಅಚೀವ್ ಮಾಡೋದು ಆಲ್ಮೋಸ್ಟ್ ನೆಕ್ಸ್ಟ್ ಇಂಪಾಸಿಬಲ್ ಅನ್ಸುತ್ತೆ. ಅದು ಆಲ್ಮೋಸ್ಟ್ ಹೋಪ್ಲೆಸ್ ಅನ್ಸಕ್ ಶುರು ಆಗತ್ತೆ. ಐ ಡೋಂಟ್ ನೋ, ನನ್ ಫೀಲಿಂಗ್ ಇಲ್ಲ. ಹೋಪ್ಲೆಸ್ ಆದ್ರೆ ನಾವು ಪ್ರಯತ್ನ ಮಾಡ್ತಾ ಇರಬೇಕು. ಪ್ರಯತ್ನ ಮಾಡ್ತಿರ್ಬೇಕು. ಅಲ್ಲ, ಕಲ್ಲು ಒಗಿತಾ ಇರೋದು, ಹಣ್ಣು ಬಿದ್ರೆ ಚಲೋ ಆಯ್ತು. ಅಷ್ಟೇ. ಅಲ್ಲ, ಯಾರ್ದಾರ ಒಂದು ಫೀಡ್ಬ್ಯಾಕ್ ತಗೋಣ ಅಂತ ಅಲ್ವಾ ಆಚಾರ್ಯ? ಯಾರ್ದಾರ ಫೀಡ್ಬ್ಯಾಕ್ ತಗೋಣ ಅಂತಂದ್ರೆ ಫೀಡ್ಬ್ಯಾಕ್ ಬಂದೇ ಇಲ್ಲ ಇದುವರೆಗೂ. ಫೀಡ್ಬ್ಯಾಕ್ ಏನಂದ್ರೆ ಹರಿ ಅನುಗ್ರಹ ಬರಬೇಕು. ನೀವು ಟ್ರೈ ಮಾಡ್ತಾ ಇದ್ರೆ ಅಲ್ಲ, ಫೀಡ್ಬ್ಯಾಕ್ ಇದೆ, ಅದೇ ಭಾಗವತ ಆದಿ ಪುರಾಣಗಳು ಅಷ್ಟೇ. ಐ ಥಿಂಕ್ ಫೀಡ್ಬ್ಯಾಕು ನಾವು ಈ ಜನ್ಮದಲ್ಲಿ ಅಟ್ಲೀಸ್ಟ್ ಕೇಳೋದಾದ್ರೂ ಏನೋ ಆಗಿದೆಯಲ್ಲ, ಅದು ಹೋಪ್ಫುಲಿ ಹೋದ್ ಜನ್ಮಗಳಲ್ಲಿ ಮಾಡಿರೋ ಪುಣ್ಯಕರ್ಮ ಇರ್ಬೇಕು. ಹೌದು, ನಿಜ. ಖಂಡಿತ. ಮುಂದಿನ ಜನ್ಮದಲ್ಲಿ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಅಚೀವ್ಮೆಂಟ್ ಆಗಬಹುದೇನೋ, ಹೇಗೆ ಹೇಳಿಕ್ ಆಗೋದಿಲ್ಲ. ಆದ್ರೂ ನಾವು ಮನುಷ್ಯ ಹುಟ್ಟಿ ಮಾಧುರಾಗಿ ಹುಟ್ಟಿ ಈ ಒಂದು ಜನ್ಮದಲ್ಲಿ ಎಲ್ಲ ಇಂದ್ರಿಯಗಳು ಅದ್ಭುತವಾಗಿ ಕೆಲಸ ಮಾಡ್ತಾ ಇವೆ. ಅದರಲ್ಲೂ ವಿಶೇಷವಾಗಿ ಯಾವ ಪ್ರಾಣಿಗಳು ಇಲ್ಲದೆ ಇರುವಂತಹ ಮಾತು ನಮಗೆ ಕೊಟ್ಟಿದ್ದಾನೆ ಪರಮಾತ್ಮ. ಅದರಿಂದ ಬೇಕಾದ ಕೆಲಸ, ಬೇಕಾದನ್ನ ಮಾಡ್ತಾ, ಬೇಕಾದನ್ನ ಹೇಳ್ತಾ, ಬೇಡಾದವ್ರಿಗೆ ಬೈತಾ ಎಲ್ಲ ಸುಖವಾಗಿದ್ದೇವೆ. ಆದರೆ ಈ ಹೆಚ್ಚಿನ ಒಂದು ಸವಲತ್ತುಗಳನ್ನ ಕೊಟ್ಟಿರೋದ್ರಿಂದಾಗಿಯೇ ನಮ್ಮ ಅಧಃಪತನ ಆಗಿದೆ, ಆಗತ್ತೆ. ನಾವು ಎಲ್ಲಿ ಯುಟಿಲೈಸ್ ಮಾಡ್ತೀವಿ ಅನ್ನೋದು ಮುಖ್ಯ, ಈ ಸವಲತ್ತುಗಳನ್ನ. ಹೌದು ಆಚಾರ್ಯ. ಇಲ್ಲ, ಇದು ಯೂಟ್ಯೂಬ್ ಎಲ್ಲ ಬಂದಿದ್ದು ಬಹಳ ಹೆಲ್ಪ್ ಆಗ್ತಾ ಇದೆ. ಇಲ್ದರೆ ಇದು ನಾ ಮಾಡ್ತಾ ಇರೋದು ಇವಾಗ ಅದೂ ಇಂಪಾಸಿಬಲ್. ನಾನು ಇಲ್ಲಿ ಎಲ್ಲೋ ಕೂತಿದ್ದೀನಿ 10,000 ಮೈಲ್ ಆ ಕಡೆ, ಆದ್ರೂ ನಿಮ್ಮನ್ನ ನೋಡ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ.
ಧನ್ಯವಾದ. ನಿಜ. ಧನ್ಯವಾದಗಳು. ದಿವ್ಯ ಚಕ್ಷು. ಅಲ್ಲ, ದೂರಚಕ್ಷು, ದೂರಚಕ್ಷು, ದಿವ್ಯ ಚಕ್ಷು ಅಲ್ಲ. ದೂರಚಕ್ಷು ಹಂಗೆ ದೂರದರ್ಶನ ಅಂತ ಅನ್ಕೊಂಡು ಹೇಳಿದ್ರೆ ದೂರಚಕ್ಷು. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಇದರೊಂದು ಅರ್ಥ ಹೇಳ್ತೇನೆ. ಈ ಒಂದು ಶ್ಲೋಕದ ಇನ್ನೊಂದು ಶ್ಲೋಕದ ಅರ್ಥ ಹೇಳ್ತೇನೆ, ಬರ್ಕೊಳ್ಳಿ. ಹಾ, ಶ್ರದ್ಧಾ, ಶ್ರದ್ಧೆಯು, ಶ್ರದ್ಧಾ, ಶ್ರದ್ಧೆಯು ದೇಹೀನಾ, ದೇಹಿನಾಂ, ಜೀವರ, ದೇಹಿನಾಂ ಜೀವರ ಜೀವರ ಸ್ವಭಾವಜ, ಸ್ವಭಾವದಿಂದಲೇ ಹುಟ್ಟಿರುವುದು. ಸ್ವಭಾವಜ, ಸ್ವಭಾವದಿಂದಲೇ ಹುಟ್ಟಿರುವುದು. ಸಾ, ಆಶ್ರದ್ಧೆಯು, ಸಾ, ಆಶ್ರದ್ಧೆಯು ತ್ರಿವಿಧಾ ಭವತಿ, ಮೂರು ವಿಧವಾಗಿದೆ. ತ್ರಿವಿಧಾ ಭವತಿ, ಮೂರು ವಿಧವಾಗಿದೆ. ಸಾತ್ವಿಕೀ, ರಾಜಸೀ, ತಾಮಸೀ ಚೇತಿ. ಸಾತ್ವಿಕೀ, ರಾಜಸೀ, ತಾಮಸೀ ಚೇತಿ. ಸಾತ್ವಿಕ, ರಾಜಸ, ತಾಮಸ ಶ್ರದ್ಧೆಯೆಂದು, ಶ್ರದ್ಧೆಯೆಂದು ಅಷ್ಟೇ. ತಾಂ, ಆ ಶ್ರದ್ಧೆಯನ್ನು ಹೊಂದಿರುವವರು ಮಾಡುವ, ತಾಂ, ಆ ಶ್ರದ್ಧೆಯನ್ನು ಹೊಂದಿರುವವರು ಮಾಡುವ ಕರ್ಮದ ಪ್ರಕಾರವನ್ನು ಕರ್ಮದ ಪ್ರಕಾರವನ್ನು ಶೃಣು, ಕೇಳು. ಶೃಣು, ಕೇಳು. ಪ್ರಶ್ನೆ ಇದ್ರೆ ಕೇಳಿ. ಒಂದ್ಸತಿ ಮಗುನ್ ತೋರ್ಸಿ ಆಚಾರ್ಯ. ಸುಮಧ್ವನ್ನ, ದೊಡ್ಡವನಾಗ್ಬಿಟ್ಟಿದ್ದಾನೆ. ಹೌದು. ಗುಂಡ ಪಣ ಜೇಜಿ ಮಾಡು, ನನಗ್ ನಗು ಅವನ್ಗೆ. ಆಹಾ. ಗೋವಿಂದ ಮಾಡಪ್ಪ. ಚೆನ್ನಾಗಿದ್ದಾನೆ. ವೆರಿ ಕ್ಯೂಟ್. ಭಾಗ್ಯ ನೋಡಿ. ತಲಿಯಲ್ಲದ, ತಲಿಯಲ್ಲದ, ಕಣ್ಣು, ಮೂಗು, ಮತ್ ವಿಡಿಯೋ ಹೋಯ್ತು. ವಿಡಿಯೋ ಹೋಯ್ತಾ? ಅಲ್ಲ, ಬೇರೆಯವರು ಮಾತಾಡದೆ ಇದ್ರೆ ಇದೆ ಇದೆ ನಮ್ಗಿದೆ. ನಮ್ಗಿದೆ, ಹಾ, ಬರತ್ತೆ ಹೋಗುತ್ತೆ. ನಮಗಿಲ್ಲ. ಎಷ್ಟು ಇವಾಗ ವಯಸ್ಸು? 1.5 ವರ್ಷ. 1.5. ಸುಮದ್ ವಿಜಯ ಆದ್ಮೇಲೆ ತಾನೆ, ಸುಮದ್ ವಿಜಯ ಆಗ್ಬೇಕಾದ್ರೆ ಹುಟ್ಟಿದ್ದವ ಸುಮದ್. ಹೌದು ಹೌದು ಹೌದು. ಮಾತಾಡ್ತಾನ ಏ ಗುಂಡಣ್ಣ, ಹಾ, ಅಪ್ಪಣ ಹಾಯ್ ಮಾಡು. ನಿಮ್ ಲಾಜಿಕ್ ನೋಡಿದ್ರೆ ಆಮೇಲೆ ಗೀತಾ ಭಾಷೆ ಆದ್ಮೇಲೆ ಗೀತಾನಾ?
ಭಗವಂತ ಕರುಣಿಸ್ಲಿ, ಭಗವಂತ ಕರುಣಿಸ್ಲಿ ಸ್ವಾಮಿ. ಯಾಕಾಗ್ಬಾರ್ದು? ಆಗ್ಲಿ, ಖಂಡಿತ. ಅವನು ನೋಡಿ, ನಮಸ್ಕಾರ ಅವನು ಮಾಡ್ತಾನೆ. ಅವನು ಹೇಳ್ತಾ ಇದ್ದಾನೆ ಆಗ್ಲಿ ಆಗ್ಲಿ ಅಂತ. ಗೀತಾ ಹರಿಚಿತ್ತ ಏನೋ ಮನ್ಸಿಗೆ ಬಂತು ಹೇಳ್ದೆ ಅಷ್ಟೇ. ಅಲ್ಲ, ಆಗ್ಬೋದು. ನಿಮ್ ಬಾಯಾರಿಕೆ ತರ ಗೀತನ್ ಬರ್ಬೋದು ನೋಡಿ. ಅವನು ಅವನೇ ಹೇಳ್ಬಿಟ್ಟ ನೋಡಿ ಇವಾಗ ಬರ್ಲಿ ಅಂತ.